ವೀಕ್ಷಕರೇ, ಭಾರತೀಯ ಜನತಾ ಪಾರ್ಟಿ ಅಂದ್ರೇನೆ ಹಾಗೆ. ಅದಕ್ಕೊಂದು ಇತಿಹಾಸ ಇದೆ, ಅದಕ್ಕೊಂದು ಸಿದ್ಧಾಂತ ಇದೆ, ಅದಕ್ಕೊಂದು ಚೌಕಟ್ಟಿದೆ. ಇಂಥ ರಾಷ್ಟ್ರೀಯ ಪಕ್ಷದ ಚುಕ್ಕಾಣಿ ಹಿಡಿಬೇಕು ಅಂದ್ರೆ ಅದು ಅಂತ ಸುಲಭದ ಕೆಲಸ ಅಲ್ಲ. 1980ರ ದಶಕದ ನಂತರ ಬಿಜೆಪಿ ಕರ್ನಾಟಕದಲ್ಲಿ ಪ್ರವರ್ಧಮಾನಕ್ಕೆ ಬಂತು. ಬಿಜೆಪಿ ತನ್ನ ನೆಲೆಯನ್ನ ಸ್ಥಾಪನೆ ಮಾಡೋದಕ್ಕೆ ಶುರುವಾಯಿತು. 80ರ ದಶಕದಲ್ಲಿ ಎ.ಕೆ. ಸುಬ್ಬಯ್ಯ ಅವರು ಬಿಜೆಪಿಯ ಸಾರಥಿ ಆಗ್ತಾರೆ, ಬಿಜೆಪಿಯ ಅಧಿಕಾರ ಚುಕ್ಕಾಣಿಯನ್ನ ಹಿಡಿತಾರೆ. ಎ.ಕೆ. ಸುಬ್ಬಯ್ಯ ನಂತರ ಹಲವಾರು ಜನ ಬಿಜೆಪಿಯ ಅಧಿಕಾರವನ್ನು ಹಿಡಿತಾರೆ. 90ರ ದಶಕದಲ್ಲಿ ಕೆ.ಎಸ್. ಈಶ್ವರಪ್ಪ, ಯಡಿಯೂರಪ್ಪ ಅವರ ಮತ್ತು ಅನಂತಕುಮಾರ್ ಅವರ ಸಮಕಾಲೀನರು. ಕೆ.ಎಸ್. ಈಶ್ವರಪ್ಪ ಬಿಜೆಪಿ ಸಾರಥಿ ಆಗ್ತಾರೆ, ಬಿಜೆಪಿ ಚುಕ್ಕಾಣಿಯನ್ನ ಹಿಡಿತಾರೆ. ಅದಾದ ನಂತರ ಬಿ.ಎಸ್. ಯಡಿಯೂರಪ್ಪನವರು, ಬಿ.ಎಸ್. ಯಡಿಯೂರಪ್ಪರ ನಂತರ ಅನಂತಕುಮಾರ್ ಅವರು, ಅನಂತಕುಮಾರ್ ಅವರ ನಂತರ ಜಗದೀಶ್ ಶೆಟ್ಟರ್, ಡಿ.ವಿ. ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್. ಅದಾದ ನಂತರ ಬಿಜೆಪಿಯ ಯುವ ನಾಯಕ ಬಿ.ವೈ. ವಿಜಯೇಂದ್ರ ಬಿಜೆಪಿಯ ಸಾರಥಿಯಾಗಿದ್ದಾರೆ. ಬಿಜೆಪಿಯ ಚುಕ್ಕಾಣಿಯನ್ನ ಹಿಡಿದು ರಾಜ್ಯ ಬಿಜೆಪಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಅವರ ಕಾಲಾವಧಿಯನ್ನು ಕೂಡ ನೋಡೋದಾದ್ರೆ ಎ.ಕೆ. ಸುಬ್ಬಯ್ಯ 1980ರಿಂದ 83ವರೆಗೂ 3 ವರ್ಷ ಅಧಿಕಾರ ಅವಧಿಯನ್ನು ಪೂರೈಸ್ತಾರೆ. ಬಿ.ಬಿ. ಶಿವಪ್ಪನವರು 1983ರಿಂದ 88ರವರೆಗೂ 5 ವರ್ಷ ಅಧಿಕಾರ ಅವಧಿಯನ್ನ ಸಂಪೂರ್ಣವಾಗಿ ಬಿ.ಬಿ. ಶಿವಪ್ಪ ಮುಗಿಸ್ತಾರೆ. ಕೆ.ಎಸ್. ಈಶ್ವರಪ್ಪ ಅವರ ಅವಧಿಯನ್ನು ನೋಡೋದಾದ್ರೆ ಕೆ.ಎಸ್. ಈಶ್ವರಪ್ಪ 1993ರಿಂದ 98ರವರೆಗೂ ಒಂದು ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ. ಆಮೇಲೆ 2010ರಿಂದ 2012ರವರೆಗೂ ಕೆ.ಎಸ್. ಈಶ್ವರಪ್ಪ 2 ಬಾರಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ಟರ್ಮ್ ಅನ್ನು ಮುಗಿಸ್ತಾರೆ. ಅದಾದ ನಂತರ ಬಂದವರೇ ಬಿ.ಎಸ್. ಯಡಿಯೂರಪ್ಪ ಅವರು. ಬಿ.ಎಸ್. ಯಡಿಯೂರಪ್ಪನವರು ಕೂಡ ಮಲ್ಟಿಪಲ್ ಟರ್ಮ್ಸ್ಗೆ ಆಯ್ಕೆ ಆಗ್ತಾರೆ ರಾಜ್ಯ ಬಿಜೆಪಿಯ ಸಾರಥಿಯಾಗಿ. 88ರಿಂದ 91, 98ರಿಂದ 99, 2016ರಿಂದ 2019ರ ಅವಧಿಗೆ ಇವರು ಆಯ್ಕೆ ಆಗ್ತಾರೆ. ಇನ್ನು ಅನಂತಕುಮಾರ್ ಅವರು ಮಧ್ಯದಲ್ಲಿ ಒಂದ್ಸರಿ ಬರ್ತಾರೆ 2003ರಿಂದ 4, ಕೇವಲ 1 ವರ್ಷ ರಾಜ್ಯ ಬಿಜೆಪಿಯ ಸಾರಥಿ ಆಗ್ತಾರೆ. ಅದಾದ ನಂತರ ಅವರು ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ. ಅನಂತರ ಜಗದೀಶ್ ಶೆಟ್ಟರ್ ಕೂಡ 4 ವರ್ಷ ಪೂರೈಸಿದ್ದಾರೆ. ಡಿ.ವಿ. ಸದಾನಂದ ಗೌಡರು, ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್ 2019ರಿಂದ 23, 4ನೇ ವರ್ಷದ ಸಮೀಪಿಸ್ತಾ ಇದ್ದಂಗೆ ನಳಿನ್ ಕುಮಾರ್ ಕಟೀಲ್ ಅವರು ಅವ್ರನ್ನ ಕೆಳಗಿಳಿಸಿ ಈಗ ಸದ್ಯ 2 ವರ್ಷವನ್ನು ಪೂರೈಸಿದ್ದಾರೆ ಬಿ.ವೈ. ವಿಜಯೇಂದ್ರ ಅವರು. ಇದೆಲ್ಲದರ ಚರ್ಚೆ ಈಗ ಯಾಕೆ ಬಂತು ಅಂತ ನೋಡೋದಾದ್ರೆ ಕೇಂದ್ರದಲ್ಲಿ ರಾಷ್ಟ್ರ ಅಧ್ಯಕ್ಷರಾಗಿ ಬಿಜೆಪಿಯ ರಾಷ್ಟ್ರ ಅಧ್ಯಕ್ಷರಾಗಿ ಹೊಸಬರು ಆಯ್ಕೆ ಆಗಿದ್ದಾರೆ. ಬಿಹಾರದ ಪಾಟ್ನಾ ಮೂಲದ ನಿತಿನ್ ನಬೀನ್ ಅವರ ಆಯ್ಕೆ ಆಗಿದೆ. ನಿತಿನ್ ನಬೀನ್ ಅವರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನೋಡೋದಾದ್ರೆ ನಿತಿನ್ ನಬೀನ್ ಅವರು ಕೇವಲ 46 ವರ್ಷ. ಅವರಿಗೆ 46 ವಯಸ್ಸಿನಲ್ಲೇನೆ ಅವರು ರಾಷ್ಟ್ರ ಬಿಜೆಪಿಯ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಪಾಟ್ನಾದಿಂದ ಮೊದಲ ಬಾರಿ 2006ರಲ್ಲಿ ಇವರು ಕಣಕ್ಕಿಳಿತಾರೆ. ಮೊದಲ ಬಾರಿ ಬಿಜೆಪಿಯ MLA ಇವರು 2006ರಲ್ಲಿ. ಇವರ ತಂದೆ ಆ ಸಂದರ್ಭದಲ್ಲಿ ನಿಧನ ಹೊಂತಾರೆ. ಹಾಗಾಗಿ ಇವರು ಆ ಸ್ಥಾನವನ್ನು ಪೂರೈಸೋದಕ್ಕೆ ಅಥವಾ ಆ ಸಂದರ್ಭದಲ್ಲಿ ಎಲೆಕ್ಷನ್ಗೆ ನಿಂತು ಗೆಲುವನ್ನು ಸಾಧಿಸ್ತಾರೆ. ಸತತ 4 ಬಾರಿ ಗೆಲುವನ್ನು ಸಾಧಿಸಿದಂಥವರು ನಿತಿನ್ ನಬೀನ್ ಅವರು. ಇನ್ನು ಅದೇ ಸಂದರ್ಭದಲ್ಲಿ ಸಚಿವರು ಕೂಡ ಆಗ್ತಾರೆ 2 ಬಾರಿ. ಅದಾದ ನಂತರ JP ನಡ್ಡಾ ಅವರ ಸ್ಥಾನವನ್ನು ತುಂಬೋದಕ್ಕೆ ಯುವ ಸಾರಥಿಯ ನೇಮಕ ಆಗಿದೆ. ಈಗಾಗಲೇ ನಿತಿನ್ ನಬೀನ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಿದೆ. ಪ್ರಧಾನಿ ಮೋದಿ, ಸಂತೋಷ್ ಜಿ, ಅಮಿತ್ ಶಾ ಇವರೆಲ್ಲರೂ ಕೂಡ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಮಾಡಿರುವ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಒಂದು ಮಾತನ್ನು ಹೇಳಿದ್ದಾರೆ. ರಾಷ್ಟ್ರಕ್ಕೆ ಬಿಜೆಪಿ ಅಧ್ಯಕ್ಷರ ನೇಮಕ ಆಗಿದೆ. ಇನ್ನು ನಾನು ಕೂಡ ಬಿಜೆಪಿ ಅಧ್ಯಕ್ಷರು ಹೇಳ್ದಂಗೆ ಕೇಳಬೇಕು. ನಮ್ಮ ಸಾರಥಿ ಕೂಡ ಇದೇ ನಿತಿನ್ ನಬೀನ್ ಅವರು ಅನ್ನೋ ಮಾತನ್ನ ಹೇಳಿದ್ದಾರೆ. ಇದರ ನಡುವೆ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಗೊಂದಲಗಳು ಮತ್ತೆ ಜೋರಾಗಿದೆ. ಸಹಜವಾಗಿ ಅಧಿಕಾರಾರೂಢ ಪಾರ್ಟಿಯಲ್ಲಿ ಬೇರೆ ಬೇರೆ ಮುಖಗಳಿರುತ್ತೆ. ಅಧಿಕಾರಕ್ಕಾಗಿ ನಾ ಮುಂದು ತಾ ಮುಂದು ಅನ್ನೋ ರೇಸ್ ನಡೀತಾನೆ ಇರುತ್ತೆ. ಅದೆಲ್ಲ ನೀವು ಕೂಡ ಗಮನಿಸ್ತಾ ಇದ್ದೀರಿ. ನಮ್ಮ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ, CM ಬದಲಾವಣೆಗಾಗಿ ಏನೇನು ಪ್ರಯತ್ನ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದೇನೋ ಸಹಜ ಅನ್ಕೊಳ್ಳೋಣ ಬಿಡಿ. ಆದರೆ ವಿರೋಧ ಪಕ್ಷದಲ್ಲಿರುವ ಬಿಜೆಪಿಯಲ್ಲೂ ಕೂಡ ಅಷ್ಟೇ ಮಟ್ಟಿನ ಅಥವಾ ಅದಕ್ಕಿಂತ ಒಂದು ಹೆಜ್ಜೆ ಮೇಲು ಅನ್ನೋ ರೀತಿಯಲ್ಲಿ ಅಧಿಕಾರಕ್ಕಾಗಿ ಹಪಾಹಪಿ ನಡೀತಾ ಇದೆ. ಅಧಿಕಾರಕ್ಕಾಗಿ ತಾಮೇಲು ನಾಮೇಲು ಅನ್ನೋ ರೀತಿಯಲ್ಲಿ ಚರ್ಚೆಗಳು ಎದ್ದಿದ್ದಾವೆ.
ಈಗಾಗಲೇ ಒಂದು ಹಂತದ ನಾಯಕರನ್ನ ನೀವು ನೋಡಿದ್ರಿ. ಬಸನಗೌಡ ಯತ್ನಾಳ್ ಮತ್ತೆ KS ಈಶ್ವರಪ್ಪ, ಇವರೆಲ್ಲರನ್ನೂ ಕೂಡ BJP ಒಂದು ಹಂತಕ್ಕೆ ದೂರ ಇಟ್ಟಿದೆ. ಇವ್ರನ್ನೆಲ್ಲರನ್ನೂ ಕೂಡ ಉಚ್ಚಾಟನೆ ಮಾಡಿದೆ. ಅದಾದ ನಂತರ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, BP ಹರೀಶ್ ಇವರೆಲ್ಲರೂ ಕೂಡ ವಿಜಯೇಂದ್ರ ಅವರ ಬದಲಾವಣೆ ಮಾಡಲೇಬೇಕು ಅನ್ನೋ ಒಂದು ರೇಸ್ನಲ್ಲಿದ್ದರು. ಡೆಲ್ಲಿಗೂ ಕೂಡ ಹೋಗಿ ಬಂದರು, ಕೇಂದ್ರ ವರಿಷ್ಠರನ್ನು ಕೂಡ ಭೇಟಿ ಮಾಡಿ ಬಂದರು. ಆದರೆ ಅದ್ಯಾವುದು ಸಫಲ ಆದಂಗೆ ಕಾಣಿಸ್ತಾ ಇಲ್ಲ. ಈಗ ಅಗೈನ್ ನಿತಿನ್ ನಬೀನ್ ಅವರು ಆಯ್ಕೆಯಾಗಿರುವ ಈ ಸಂದರ್ಭದಲ್ಲಿ ಮತ್ತೆ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಜೋರಾಗಿದೆಯಂತೆ. ಈ ಬಗ್ಗೆ ಮೊದಲೇ ನಾಯಕರು ಮಾತಾಡ್ತಾ ಇದ್ರಲ್ಲ, ಅದಷ್ಟೇ ನಾಯಕರು ಅಲ್ಲದೇನೆ ಹೊಸ ನಾಯಕರು ಕೂಡ ಸೇರ್ಪಡೆಯಾಗಿದ್ದಾರೆ. MP ಆಗಿ ನೇಮಕ ಆದಂಥ ಕೆಲವು ಹಳೆ ತಲೆಮಾರಿನ ನಾಯಕರುಗಳು ಈಗ BJP ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಬೇಕು ಅಂತ ಪಟ್ಟು ಹಿಡಿದಾರಂತೆ. ಈ ಬಗ್ಗೆ ಕೇಂದ್ರ ಜೊತೆನೂ ಒಂದು ಮಾತುಕತೆ ಆಗಿದೆಯಂತೆ. ಈ ಹಿಂದಿನ ಅಧ್ಯಕ್ಷರು ನಡ್ಡಾ ಅವರ ಗಮನಕ್ಕೂ ತಂದಿದ್ದಾರೆ BJP ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ಬಗ್ಗೆ. ಹಾಗಾದ್ರೆ ವಿಜಯೇಂದ್ರ ಅವ್ರನ್ನ ಯಾಕೆ ಬದಲಾಯಿಸಬೇಕು, ಇವರ ಮೂಲ ಪ್ರಶ್ನೆ ಇರೋದಿಲ್ಲಿ ಅನ್ನೋದನ್ನ ನೀವೇನಾದ್ರೂ ನೋಡಿದ್ರೆ, ವಿಜಯೇಂದ್ರ ಅವರು ಕಾಲಾವಧಿಯನ್ನ ನೋಡಿದ್ರೆ ಅಥವಾ ಅವರ ಸೀನಿಯಾರಿಟಿನ ನೋಡಿದ್ರೆ ಉಳಿದೆಲ್ಲ ನಾಯಕರಿಗಿಂತ ಕಡಿಮೆ ಸೀನಿಯಾರಿಟಿನ ಹೊಂದಿದ್ದಾರೆ. ಮತ್ತೆ ಇದೇ ಮೊದಲ ಬಾರಿಗೆ ಅವರು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಬೇರೆ ನಾಯಕರಿಗೆ ಹೋಲಿಸ್ಕೊಂಡ್ರೆ ಶಿಕಾರಿಪುರದಲ್ಲಿ ಇವರ ಗೆಲುವಿನ ಅಂತರ ಕೂಡ ಕಡಿಮೆನೆ. ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಮತ್ತೆ ಹಳೆ ತಲೆಮಾರಿನ ನಾಯಕರ ಜೊತೆ ವಿಜಯೇಂದ್ರ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇಲ್ಲ ಅನ್ನೋದು ಕೆಲವು ನಾಯಕರ ವಾದ. ಈಗಾಗಲೇ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಆಯ್ಕೆಯಾದಂಥ ಕೆಲವ್ರ ಜೊತೆ ಮಾತುಕತೆ ಆಗಿದೆಯಂತೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೆದು ಕೇಳಿದಾರಂತೆ, ಜಗದೀಶ್ ಶೆಟ್ಟರ್ನ ಕೇಳಿದಾರಂತೆ, ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೇಳಿದಾರಂತೆ, ವಿ ಸೋಮಣ್ಣ ಅವ್ರನ್ನ ಕೇಳಿದಾರಂತೆ. ಹೀಗೆ ಸಾಲು ಸಾಲು ನಾಯಕರನ್ನ ಕೇಳಿದಂಥ ಸಂದರ್ಭದಲ್ಲಿ ಬಹುತೇಕ ನಾಯಕರು ವಿಜಯೇಂದ್ರ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಇರುವಂತ ಮಾಹಿತಿ, ಬಲ್ಲ ಮೂಲಗಳ ಮಾಹಿತಿ. ಈಗಾಗಲೇ 2 ವರ್ಷ ಕಳೆದಿದೆ, 3ನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಈ ಹಿಂದೆ ಇದ್ದಂಥ ನಳಿನ್ ಕುಮಾರ್ ಕಟೀಲ್ ಯಾರ ಕಡೆಯವರು ಅನ್ನೋದು ನಿಮ್ಗೆ ಗೊತ್ತಿದೆ. BL ಸಂತೋಷಿ ಅವರ ಕಡೆಯವರು, ಕಳೆದ ಬಾರಿ ಕರಾವಳಿಯಿಂದ ಆಯ್ಕೆಯಾದಂಥವ್ರು. ಅದಕ್ಕಿಂತ ಮೊದಲು ಅವರು MP ಆಗಿದ್ರು. ಅದಾದ ನಂತರ ಮಂಗಳೂರಿನಲ್ಲೊಂದು ದೊಡ್ಡ ಘಟನೆ ನಡೆಯಿತು, ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣದಲ್ಲಿ ಏನು ಮಾಡಿದ್ರು ಅಂದ್ರೆ, ನಳಿನ್ ಕುಮಾರ್ ಕಟೀಲ್ ಕಾರಲ್ಲಿ ಹೋಗುತ್ತೆ, ಇಡೀ ಕಾರನ್ನೇ ಅಲಗಾಡಿಸ್ಬಿಟ್ಟಿದ್ರು ಅಲ್ಲಿ ಜನ. ಉಪಯೋಗ ಇಲ್ಲ ನೀವು ನಳಿನ್ ಕುಮಾರ್ ಕಟೀಲ್ ಅಂತ. ಸೊ ಅದಾದ ನಂತರ ಅಥವಾ ಅದಾದ ಕೆಲವೇ ದಿನಗಳಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಆ ಸ್ಥಾನದಿಂದ ಅವ್ರನ್ನ ಕಳಿಸಲಾಗತ್ತೆ. ಯಾರು ಸೂಕ್ತ ಅಂತ ನೋಡಿದ್ರೆ ಬಹುದೊಡ್ಡ ಲಿಂಗಾಯತ ನಾಯಕ, ಅದರಲ್ಲೂ ಯಡಿಯೂರಪ್ಪ ಅವರ ಸುಪುತ್ರ BY ವಿಜಯೇಂದ್ರ ಅವರೇ ಸೂಕ್ತ ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತೆ. ಮತ್ತೆ BY ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪ ಅವ್ರನ್ನ ಒಂದು ರೀತಿಯಲ್ಲಿ ಹಿನ್ನೆಲೆಗೆ ಸರಿಸ್ದಂಗೆನೂ ಕೂಡ ಆಗಿತ್ತು. ಯಾಕೆಂದ್ರೆ ಅವ್ರನ್ನ 2 ದಿನದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇವ್ರು ಇಳಿತಾರೆ CM ಸ್ಥಾನದಿಂದ ಅಂತ. ತಕ್ಷಣಕ್ಕೆ ಮನೆ ಕಳಿಸ್ತಾರೆ ಅಥವಾ ಇಳಿಸ್ಬಿಡ್ತಾರೆ. ಸೊ ಅದಾದ ನಂತರ ಲಿಂಗಾಯತರ ದ್ವೇಷವನ್ನು ಕಟ್ಟಿಕೊಳ್ಳೋದು ಬೇಡ ಅಥವಾ ಲಿಂಗಾಯತ ಸಮುದಾಯದ ಒಂದು ಕೆಂಗಣ್ಣಿಗೆ ಗುರಿಯಾಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ವಿಜಯೇಂದ್ರ ಅವರಿಗೆ ಪಟ್ಟವನ್ನು ಕಟ್ಟಲಾಗುತ್ತೆ. ಸಾಧಾರಣವಾಗಿ ಒಂದು ರೂಢಿ ಇದೆ BJPಯಲ್ಲಿ 3 ವರ್ಷಕ್ಕೆ ಅಧಿಕಾರ ಬದಲಾವಣೆ ಅಂತ. ಸೊ ಈಗ 3 ವರ್ಷ ಸಮೀಪಿಸ್ತಾ ಬರ್ತಾ ಇದೆ. ಅದರ ನಡುವೆ ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ನಡೀತಾ ಇದೆ. ಕಾರಣ ಅಂತಂದ್ರೆ ನಮ್ಮ ಮುಂದೆ ಸಾಲು ಎಲೆಕ್ಷನ್ ಬರ್ತಾವೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆಗಳು, BBMP ಅಲ್ಲ, ಅದು ಈಗ GBA ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ. ಸೊ ಹೀಗೆ ಸಾಲು ಎಲೆಕ್ಷನ್ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ಎಲೆಕ್ಷನ್ ಮುಗಿದ ನಂತರ ಕೇಂದ್ರ ನಾಯಕರು ಒಂದು ತೀರ್ಮಾನಕ್ಕೆ ಬರ್ತಾರೆ ಅನ್ನುವ ನಿರೀಕ್ಷೆ ಎಲ್ಲ ಅಸಮಾಧಾನಿತರಲ್ಲಿ ಇದೆ. ಈಗೇನು ವಿಜಯೇಂದ್ರ ಅವರ ವಿರುದ್ಧ ಒಂದು ಪಡೆ ಹೊರಟಿದೆಯಲ್ಲ, ಈ ಪಡೆಗೊಂದು ನಂಬಿಕೆ ಇದೆ. ಈ ಎಲೆಕ್ಷನ್ ಆದ ನಂತರ ವಿಜಯೇಂದ್ರ ಅವರಿಗೆ ಗೇಟ್ ಪಾಸ್ ಅನ್ನು ಕೊಡ್ತಾರೆ, ವಿಜಯೇಂದ್ರ ಅವ್ರನ್ನ ಮನೆಗೆ ಕಳಿಸಿ ಆ ಜಾಗಕ್ಕೆ ಹೊಸ ನಾಯಕರನ್ನ ಆಯ್ಕೆ ಮಾಡ್ತಾರೆ ಅನ್ನುವ ಒಂದು ಮಾತು ಅಥವಾ ಅನ್ನುವ ಒಂದು ಗುಮಾನಿ BJP ವಲಯದಿಂದನೇ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಈಗ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಮುಂಚೂಣಿಯಲ್ಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಿಂದೆನೇ ಅವರು ಈ ರೇಸ್ನಲ್ಲಿ ಇದ್ರು. CT ರವಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಕ್ಕಲಿಗ ಕಮ್ಯುನಿಟಿಯ ಬಹಳ ದೊಡ್ಡ ನಾಯಕ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸವನ್ನ ಮಾಡಿದಂಥವ್ರು. ಇನ್ನು ಈಗ ಎಂಪಿಗಳಾಗಿ ಇರುವಂತ ಈ ಹಿಂದಿನ CM ಕೂಡ ಆದಂಥವ್ರು ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾರಣ ಲಿಂಗಾಯತ ಕಮ್ಯುನಿಟಿಯ ಬಹುದೊಡ್ಡ ನಾಯಕ. ಅದಾದ ನಂತರ ವಿ ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ತುಮಕೂರಿನ ಲೋಕಸಭಾ ಕ್ಷೇತ್ರದ ಸಂಸದರು. ಸೊ ಇವರೆಲ್ಲರೂ ಕೂಡ ರೇಸ್ನಲ್ಲಿದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ.
ಒಟ್ಟಾರೆ ಸದ್ಯಕ್ಕೆ ತಕ್ಷಣಕ್ಕೆ ಆಗ್ಬಿಡುತ್ತಾ ಕೇಳಿದ್ರೆ ಆಗುವಂತ ಲಕ್ಷಣಗಳಿಲ್ಲ, ಆ ರೀತಿಯ ಯಾವುದೇ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಆದರೆ ಒಂದು ಪಡೆ ಮಾತ್ರ ತಮ್ಮ ಪ್ರಯತ್ನವನ್ನು ಸತತವಾಗಿ ಮುಂದುವರಿಸಿದೆ. ಮತ್ತು ಇನ್ನು ಕೆಲವರು ತಾವೇ ಆಗಬೇಕು ಅನ್ನುವ ಮುಂಚೂಣಿ ಲಿಸ್ಟ್ನಲ್ಲಿ ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ಚೆಂಡು ನಿತಿನ್ ನಬೀನ್ ಅವರ ಮುಂದಿದೆ, ಹೊಸ ಅಧ್ಯಕ್ಷರ ಮುಂದಿದೆ. ಯಾರಾಗಬೇಕು ಅನ್ನುವ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ನಿತಿನ್ ನಬೀನ್ ಮಾಡ್ತಾರೆ. ನಿತಿನ್ ನಬೀನ್ ಅವರ ಆಯ್ಕೆಗೂ ಮುನ್ನ ಸುಮಾರು 36 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರುಗಳ ಆಯ್ಕೆ ಆಗಿದೆ. ಕರ್ನಾಟಕದ ಸರದಿ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದಾದಂಥ ಸಾಧ್ಯತೆ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.